ಹೀಗೆ ಇಡೀ ವಿಶ್ವನೇ ಅಡ್ಜಸ್ಟ್ ಆಗುವಂತಹ, ಕಲಿಯುವಂತಹ, ಅಳವಡಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಅಮೆಜಾನ್ ಆದಮೇಲೆ ಇದೀಗ ಗೂಗಲ್ನ ಸರದಿ ಇದು. ಕೆಲಸಗಾರನ ಕಿತ್ತು ಹಾಕ್ತಾ ಇದೆ ಗೂಗಲ್ ತನ್ನ ಸಂಸ್ಥೆಯ ಕೆಲಸಗಾರರನ್ನ ತೆಗೆದು ಹಾಕಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಇದ್ರ ಜೊತೆಗೆ ಆಂಥ್ರೋಪಿಕ್ ಅಂತ ಕೂಡ ಒಂದು ಶುರುವಾಗ್ಬಿಟ್ಟಿದೆ. ಇದೀಗ ಆಂಥ್ರೋಪಿಕ್ ಕೂಡ ಶುರುವಾಗಿದೆ. ಅದು ಕೂಡ ಅನೇಕರನ್ನ ಕೆಲಸದಿಂದ ಕಿತ್ತಾಕ್ಸುತ್ತೆ ಅಂತ. ಏನಂದರೆ ಇದಕ್ಕೆ ಅಡ್ಜಸ್ಟ್ ಆಗಬೇಕು ನೀವು. ಇದೇ ಜಗತ್ತು ರೇಡಿಯೋಯಿಂದ ಟಿ ವಿಗೆ ಬಂದ ಒಂಥರ ಅಡ್ಜಸ್ಟ್ ಆಗಿದೆ, ಟಿ ವಿಯಿಂದ ಕೇಬಲ್ ಬಂದಾಗ ಒಂಥರ ಅಡ್ಜಸ್ಟ್ ಆಗಿದೆ, ಆ ನಂತರದಲ್ಲಿ ಪೇಜರ್ ಬಂದಾಗ ಒಂಥರ ಅಡ್ಜಸ್ಟ್ ಆಗಿದೆ. ಮೊದಲೆಲ್ಲ ವೈರ್ಲೆಸ್ಸು, ಪೇಜರ್ ಬಂದಾಗ ಅಡ್ಜಸ್ಟ್ ಆಗಿದೆ, ಟೆಲಿಗ್ರಾಮಿಂದ ಪೇಜರ್ಗೆ ಅಡಾಪ್ಟ್ ಆಗಿದೆ, ಅಲ್ಲಿಂದ ಮೊಬೈಲ್ ಫೋನ್ಗೆ ಅಡಾಪ್ಟ್ ಆಗಿದೆ, ಕೀಪ್ಯಾಡ್ 1100 ನೋಕಿ ಆ ಥರದೊಂದಷ್ಟು ಫೋನ್ಗಳಿಗೆ. ಇದಾದಮೇಲೆ ಆನಂತರ ಆಂಡ್ರಾಯ್ಡ್ಗೆ ಅಡ್ಜಸ್ಟ್ ಆಗಿದೆ, ಆ್ಯಪಲ್ಗೆ ಅಡ್ಜಸ್ಟ್ ಆಗಿದೆ. ಈಗಿನ ಸರದಿ ಅದೇನೋ ಇಚ್ಛೆ, ನಾನು ಬೇಕಾದ್ರೆ ಪೇಜರ್ ತೊಗೋತೀನಿ, ಬೇಡ್ದಿರೆ ತೊಗೊಳ್ಳಲ್ಲ, ಬೇಕಾದ್ರೆ ಟಿ ವಿ ತೊಗೊಳ್ಳಲ್ಲ, ಬೇರೆ ವಿಚಾರ. ಇದು ಹಾಗಲ್ಲ, ಇದು ಜಾಬ್, ಕೆಲಸ. ನನಗೆ ಇಷ್ಟ ಆದರೆ ಕಲಿತೀನಿ, ಇಲ್ಲಾಂದರೆ ಕಲಿಯಲ್ಲ ಹೇಳೋಕ್ಕಾಗಲ್ಲ. ಇಲ್ಲಿ ತನ್ನ ಸಂಸ್ಥೆಯ ನೌಕರರಿಗೆ ತಮ್ಮಿಂದ ತಾವೇ ಕೆಲಸ ಬಿಟ್ಟು ಹೋಗ್ಬಿಡಿ. ಕೆಲಸದಿಂದ ತೆಗೆಯಬಾರದು ಅಂದರೆ ನೀವು ಏನ ಕಲ್ತ್ಕೊಳ್ಳಿ. ಈಗಲೇ AI ಕಲಿದೇ ಇದ್ದರೆ ನಿಮ್ಮ ಕೆಲಸ ಹೋಗೋದು ಗ್ಯಾರಂಟಿ ಅಂಥೇಳಿ ಗೂಗಲ್ನ ಬಿಸ್ನೆಸ್ ಹೆಡ್ ಉದ್ಯೋಗಿಗಳಿಗೆ ಸಂದೇಶ ರವಾನಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಭವಿಷ್ಯವನ್ನು ಆಳೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ AI ಕಲಿಯದವರು, ಅದಕ್ಕೆ ಒಗ್ಗಿಕೊಳ್ಳಲಾಗದವರು ಮೊದಲು ರಾಜೀನಾಮೆ ಕೊಟ್ಟುಬಿಡಿ, ಇಲ್ಲವಾದರೆ ನಾವೇ ನಿಮ್ಮನ್ನು ಒತ್ತಾಯದಿಂದ ಮನೆ ಕಳಿಸ್ಬಿಡ್ತೀವಿ. ಕೆಲಸ ಬಿಡುವವರಿಗೆ 14 ವಾರದ ಸಂಬಳ ಹಾಗೂ 1 ವಾರ ಹೆಚ್ಚುವರಿ ಹಣ ಕೊಡ್ತೀವಿ. ತಾವೇ ತೆಗೆದ್ರೆ ಕಾನೂನು ಅಡ್ಡ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಮೆರಿಕದಲ್ಲಿ 2025ರಲ್ಲಿ 54,000 ಜನರನ್ನು AI ಕಾರಣಕ್ಕೆ ತೆಗೆಯಲಾಗಿತ್ತು. ಇನ್ನೊಂದು ಕಡೆ ಅನೇಕರು ಮಾತಾಡ್ತಿದ್ದಾರೆ ತಜ್ಞರು, ಸಾಫ್ಟ್ವೇರ್ ಎಂಜಿನಿಯರ್ಗಳಿಗೆ ಇನ್ನು ಮುಂದೆ ಕೆಲಸಗಳು ಸಿಗೋದು ಕಷ್ಟ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅನೇಕರ ಕೆಲಸಗಳನ್ನು AI ಮಾಡಿಬಿಡುತ್ತೆ ಅಂತ. ಅಮೆಜಾನ್ನಿಂದ 10,000, HP ಕಂಪನಿ ಹ್ಯೂಲೆಟ್ ಪ್ಯಾಕರ್ಡ್ 1,000 ಉದ್ಯೋಗಿಗಳನ್ನು ತೆಗೆದುಹಾಕಿತ್ತವಾಗ. ಹೀಗಾಗಿ AI ಕಲಿಯಬೇಕು, ಇಲ್ಲದಿದ್ದರೆ ವಿನಾಶ ಅಂತ. AI ಕಲಿಯಿರಿ, ಇಲ್ಲದಿದ್ದರೆ ವಿನಾಶ ಅನ್ನೋ ಮಟ್ಟಿಗೆ ಇದೀಗ ಜಗತ್ತಿಗೆ ಇದು ಮೆಸೇಜನ್ನು ಕೊಡ್ತಾ ಇದೆ.